ಲೇಖನ ಗೋಶಾಲೆ ಧೂಪ ಇಂಗ್ರೀಡಿಯೆಂಟ್ ಸೀರೀಸ್ಗೆ ವೆಲ್ಕಮ್. 16ನೇ ಆಯುರ್ವೇದ ಹರ್ಬ್ ಶಂಖಪುಷ್ಪಿ. ಸಂಸ್ಕೃತದಲ್ಲಿ ಅಪರಾಜಿತ, ಶಂಖಪುಷ್ಪಿ, ವಿಷ್ಣುಕ್ರಾಂತ ಅಂತ ಕರೆಯಲ್ಪಡುತ್ತೆ. ಆಯುರ್ವೇದದ ಭಾವಪ್ರಕಾಶ ನಿಘಂಟು ಹಾಗೆ ರಾಜನಿಘಂಟು ಪ್ರಕಾರ ಶಂಖಪುಷ್ಪಿ ಒಂದೇ ಗಿಡ ಅಲ್ಲ. ಇದರ ಔಷಧಿ ಗುಂಪಿನಲ್ಲಿ 4 ರೂಪಗಳ ಉಲ್ಲೇಖ ಇದೆ. ಶಂಖಪುಷ್ಪಿ ಕಾನ್ವೋಲ್ವ್ಯುಲಸ್ ಪ್ಲೂರಿಕಾಲಿಸ್, ವಿಷ್ಣುಕ್ರಾಂತಿ ಎವೋಲ್ವ್ಯುಲಸ್ ಆಲ್ಸಿನಾಯ್ಡ್ಸ್, ಅಪರಾಜಿತ ಕ್ಲಿಟೋರಿಯಾ ಟರ್ನಾಟಿಯಾ ಮತ್ತೆ ಪ್ರಾದೇಶಿಕ ಹೂವು ಕ್ಯಾನ್ಸ್ಕೋರಾ ಡೆಕ್ಯೂಸೆಟಾ. ತುಂಬಾ ಜನರು ಇವೆಲ್ಲ ಒಂದೇ ಅಂತ ತಿಳಿದಿದ್ದಾರೆ, ಆದ್ರೆ ಇವು 4 ವಿಭಿನ್ನ ರೂಪವಿದ್ದು ಒಂದೇ ಮೆಡಿಸಿನಲ್ ಪ್ರಾಪರ್ಟೀಸ್ ಹಾಗೆ ಕೆಲವು ಬೇರೆ ಬೆನಿಫಿಟ್ಸ್ ನ ಹೊಂದಿದೆ. ನಮ್ಮ ಧೂಪದಲ್ಲಿ ನಾವು ಮುಖ್ಯವಾಗಿ ಅಪರಾಜಿತ ಮತ್ತೆ ಶಂಖಪುಷ್ಪಿಯನ್ನು ಉಪಯೋಗಿಸೋದ್ರಿಂದ ಅದರ ಬಗ್ಗೆ ತಿಳಿಸ್ತೀವಿ. ಇವು ಸಾಧಾರಣ ಹೂಗಳು ಅಲ್ಲ. ಹಿಂದೆ ಋಷಿ ಮುನಿಗಳು ಗುರುಕುಲಗಳಲ್ಲಿ ವಿದ್ಯಾರ್ಥಿಗಳ ಅಧ್ಯಯನ ಪ್ರಾರಂಭ ಮಾಡುವಾಗ ಶಂಖಪುಷ್ಪಿ ಕಷಾಯ ಅಥವಾ ಧೂಪವನ್ನ ಬಳಸ್ತಿದ್ರು. ಅವರ ತತ್ವ ತುಂಬಾ ಸಿಂಪಲ್. ಶುದ್ಧ ವಾತಾವರಣ ಮತ್ತೆ ಶಾಂತ ಮನಸ್ಸಿದ್ರೆ ಉತ್ತಮ ಜ್ಞಾನ ಪ್ರವೇಶ ಆಗುತ್ತೆ. ಸಂಸ್ಕೃತದ ಅಪರಾಜಿತ ಪದದ ಅರ್ಥ ಎಂದಿಗೂ ಸೋಲದ ಶಕ್ತಿ ಅಂತ. ಅಪರಾಜಿತ ಹೂವು 2 ರೂಪದಲ್ಲಿ ಸಿಗುತ್ತೆ. ಏಕದಳ ಅಂದ್ರೆ ಸಿಂಗಲ್ ಪೆಟಲ್ ಇರೋದು, ಮತ್ತೆ ಡಬಲ್ ಅಥವಾ ಮಲ್ಟಿಪಲ್ ಪೆಟಲ್ಸ್, ಅದನ್ನ ಬಹುದಳ ಅಂತ ಹೇಳ್ತೀವಿ. ಸಿಂಗಲ್ ಪೆಟಲ್ ಇದು ಸಹಜವಾದ ನ್ಯಾಚುರಲ್ ರೂಪ ಅಂತ ಪರಿಗಣಿಸಲಾಗುತ್ತೆ. ಅದಕ್ಕೆ ಪೂಜೆ ಮತ್ತೆ ಹವನದಲ್ಲಿ ಅಧಿಕ ಪ್ರಾಮುಖ್ಯತೆಯನ್ನ ಕೊಡ್ತಾರೆ. ಡಬಲ್ ಅಥವಾ ಬಹುದಳ ಹೂಗಳನ್ನ ಅಲಂಕಾರ ಮತ್ತೆ ಗಾರ್ಡನ್ ಬಳಕೆಯಲ್ಲಿ ಹೆಚ್ಚು ಕಾಣಸಿಗುತ್ತೆ. ಆದ್ರೆ ಔಷಧಿ ಮತ್ತೆ ಪಾರಂಪರಿಕ ಆಚರಣೆಯಲ್ಲಿ ಸಿಂಗಲ್ ಪೆಟಲ್ಗಳು ಶ್ರೇಷ್ಠ ಅಂತ ಹೇಳಲಾಗುತ್ತೆ. ಅಪರಾಜಿತ ಹೂವಿನಲ್ಲಿ ಮೂಲವಾಗಿ ನೀಲಿ ಮತ್ತೆ ಬಿಳಿ ಬಣ್ಣಗಳು ಪ್ರಕೃತಿಯ ಸ್ವರೂಪ. ಇವತ್ತು ಕಾಣುವಂತ ಪಿಂಕ್ ಅಥವಾ ಮಿಕ್ಸ್ಡ್ ಬಣ್ಣಗಳು ಹೈಬ್ರಿಡ್ ವೆರೈಟೀಸ್. ಪೂಜೆ ಮತ್ತೆ ಔಷಧೀಯ ಪ್ರಯೋಜನಕ್ಕಾಗಿ ಪರಂಪರೆಯಲ್ಲಿ ನೀಲಿ ಅಪರಾಜಿತವನ್ನ ಅಧಿಕ ಪವಿತ್ರ ಅಂತ ಪರಿಗಣಿಸಲಾಗುತ್ತೆ. ಬಿಳಿ ಅಪರಾಜಿತ ಕೂಡ ತುಂಬಾ ಪವಿತ್ರ. ಇದು ಶಾಂತಿ, ಶುದ್ಧತೆ ಮತ್ತೆ ಸರಸ್ವತಿ ತತ್ವದ ಸಂಕೇತ. ಸರಸ್ವತಿ ಪೂಜೆ, ವಿದ್ಯಾರಂಭ ಮತ್ತೆ ಮಕ್ಕಳ ಬುದ್ಧಿ ವರ್ಧನೆಯ ಪ್ರಾರ್ಥನೆಗಳಲ್ಲಿ ಬಿಳಿ ಅಪರಾಜಿತವನ್ನ ಬಳಸಲಾಗುತ್ತೆ. ನೀಲಿ ಅಪರಾಜಿತ ಅಧಿಕವಾಗಿ ಶಿವ ಗುರು ತತ್ವ ಮತ್ತೆ ದೋಷ ಶಾಂತಿಗೆ ಉಪಯೋಗಿಸಲಾಗುತ್ತೆ. ಪದ್ಮ ಪುರಾಣ ಮತ್ತೆ ದೇವಿ ಉಪಾಸನಾ ಪದ್ಧತಿಗಳಲ್ಲಿ ಅಪರಾಜಿತ ಪುಷ್ಪ ವಿಜಯ ಮತ್ತೆ ರಕ್ಷಣೆಯ ಸಂಕೇತ ಅಂತ ವರ್ಣಿಸಲ್ಪಟ್ಟಿದೆ. ನವರಾತ್ರಿ ಸಮಯದಲ್ಲಿ ಅಪರಾಜಿತವನ್ನ ಅರ್ಪಿಸಿ ಪೂಜೆ ಮಾಡಿದ್ರೆ ಭಯ, ಅಪಮೃತ್ಯು ಮತ್ತೆ ಶತ್ರು ಬಾಧೆ ಕಡಿಮೆ ಆಗುತ್ತೆ ಅಂತ ಹೇಳಲಾಗುತ್ತೆ. ನೀಲಿ ಅಪರಾಜಿತ ಹೂವು ಶೈವ ಪರಂಪರೆಯಲ್ಲಿ ಪರಮಾತ್ಮ ಶಿವನಿಗೆ ಅರ್ಪಿಸ್ತಾರೆ. ಮತ್ತೆ ಗುರು ತತ್ವ ಶುದ್ಧಿ ಮತ್ತೆ ಮನಸ್ಸಿನ ಭಯ ನಿವಾರಣೆಗೆ ಇದನ್ನ ಬಳಸಲಾಗುತ್ತೆ ಅಂತ ಕೆಲವು ಆಗಮ ಪದ್ಧತಿಗಳಲ್ಲಿ ಉಲ್ಲೇಖ ಇದೆ. ಕೆಲವು ಮಠಗಳಲ್ಲಿ ಪ್ರದೋಷ ದಿನ ಶಿವಲಿಂಗಕ್ಕೆ ಅಪರಾಜಿತವನ್ನ ಅರ್ಪಿಸಿ ಅಜ್ಞಾನ ನಾಶ ಪ್ರಾರ್ಥನೆಯನ್ನ ಮಾಡ್ತಾರೆ. ಶಂಖಪುಷ್ಪಿ ಹೆಸರು, ಇದರ ಹೂವು ವಿಷ್ಣುವಿನ ಪಂಚಜನ್ಯ ಶಂಖದ ಹಾಗೆ ಇರೋದ್ರಿಂದ ಬಂದ ಹೆಸರು. ಅದಕ್ಕೆ ವಿಷ್ಣು ಮತ್ತೆ ಸರಸ್ವತಿ ಆರಾಧನೆಯಲ್ಲಿ ಇದು ಪ್ರಚಲಿತ. ಕೆಲವು ಪರಂಪರೆಯಲ್ಲಿ ಸಮುದ್ರ ಮಂಥನ ನಂತರ ಭೂಮಿಗೆ ಬಂದ ಮಂಗಲ್ಯ ವನಸ್ಪತಿಗಳ ಮಧ್ಯೆ ಇದು ಕೂಡ ಇದೆ ಅಂತ ಪುರಾತನ ಕಥನ ಇದೆ. ಸರಸ್ವತಿ ಆರಾಧನೆಯಲ್ಲಿ ಹೇಳುವಂತ ಪ್ರಸಿದ್ಧ ಶ್ಲೋಕ ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಅರ್ಥಾತ್, ಹೇ ಸರಸ್ವತಿ ದೇವಿ, ನನಗೆ ವಿದ್ಯಾ, ಬುದ್ಧಿ ಮತ್ತೆ ಸಿದ್ಧಿಯನ್ನ ಕೊಡು, ನನ್ನ ಅಧ್ಯಯನ ಯಶಸ್ವಿಯಾಗಲಿ. ಮೇಲಿನ ಶ್ಲೋಕವನ್ನ ಪಠಿಸಿ ಶಂಖಪುಷ್ಪಿ ಮತ್ತೆ ಅಪರಾಜಿತ ಹೂವನ್ನ ಸರಸ್ವತಿ ಪೂಜೆಯಲ್ಲಿ ಬಳಸುವಾಗ ಕೋರಿಕೆಯಂತೆ ಪ್ರಯೋಜನ ಸಿಗುತ್ತೆ. ಜ್ಯೋತಿಷ್ಯ ದೃಷ್ಟಿಯಿಂದ ನೋಡಿದ್ರೆ ಶಂಖಪುಷ್ಪಿ ಬುಧ ಗ್ರಹ ಬಲವರ್ಧನೆ ಅಂದ್ರೆ ಬುದ್ಧಿ, ಕಮ್ಯುನಿಕೇಶನ್, ಲರ್ನಿಂಗ್ ಎಬಿಲಿಟಿಯನ್ನ ಹೆಚ್ಚಿಸುತ್ತೆ. ಅಪರಾಜಿತ ಶನಿ ಮತ್ತೆ ರಾಹು ಶಾಂತಿಗೆ ಸಂಬಂಧಿಸಿದ್ದು ಭಯ, ಕನ್ಫ್ಯೂಷನ್, ಓವರ್ ಥಿಂಕಿಂಗ್ ನ ಕಡಿಮೆ ಮಾಡಿ ಪರೀಕ್ಷಾ ಭಯ, ಮಕ್ಕಳ ಕಾನ್ಸಂಟ್ರೇಷನ್ ಪ್ರಾಬ್ಲಮ್ ಅಥವಾ ನಿರಂತರ ಟೆನ್ಷನ್ ಇದ್ರೆ ಈ ಪುಷ್ಪಗಳ ಧೂಪ ಹಚ್ಚಿದಾಗ ಮನಸ್ಸು ಶಾಂತವಾಗುತ್ತೆ. ಆಯುರ್ವೇದ ಮತ್ತೆ ಮೆಡಿಸಿನಲ್ ಪ್ರಾಪರ್ಟೀಸ್ ಗಳಲ್ಲಿ ಶಂಖಪುಷ್ಪಿಯನ್ನ ಮೇದ್ಯ ಬಲ್ಯ ಸ್ಮೃತಿಕರ ನಿದ್ರಾ ಜನನ. ಶಂಖಪುಷ್ಪಿ ಅಂದ್ರೆ ಮೇದ್ಯ ಬ್ರೈನ್ ಟಾನಿಕ್, ಸ್ಮೃತಿಕರ ಮೆಮೊರಿಯನ್ನ ಇಂಪ್ರೂವ್ ಮಾಡುತ್ತೆ, ನಿದ್ರಾಜನನ ನ್ಯಾಚುರಲ್ ಸ್ಲೀಪ್ ಸಪೋರ್ಟರ್, ವಾತಪಿತ್ತ ಶಮಕ. ಅಧಿಕ ಆಲೋಚನೆ, ಮೊಬೈಲ್ ಯೂಸೇಜ್, ಮೆಂಟಲ್ ಫ್ಯಾಟಿಗ್ ಇಂದ ಬಳಲುತ್ತಿರೋರ್ಗೆ ಬ್ರೈನ್ ಗೆ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ ಅಂತ ಹೇಳಲಾಗುತ್ತೆ. ಇನ್ನ ಅಪರಾಜಿತ ಮನಸ್ಸಿಗೆ ಸ್ಥಿರತೆ ಕೊಟ್ಟು ಚಿಂತೆ ಕಡಿಮೆ ಮಾಡುತ್ತೆ, ಆಂಗ್ಸೈಟಿ ಕಡಿಮೆ ಮಾಡುತ್ತೆ. ಸೈಂಟಿಫಿಕ್ ಪ್ರಕಾರ ಈ 2 ಹರ್ಬ್ಸ್ ನಲ್ಲಿ ಫ್ಲೇವನಾಯ್ಡ್ಸ್, ಆಲ್ಕಲಾಯ್ಡ್ಸ್ ಮತ್ತೆ ನ್ಯಾಚುರಲ್ ಕಾಂಪೌಂಡ್ಸ್ ಇದ್ದು ಇವು ಬ್ರೈನ್ ನ ಹೈಪೋಥಾಲಮಸ್ ಮೇಲೆ ಪ್ರಭಾವ ಮಾಡಿ ಲರ್ನಿಂಗ್ ಮತ್ತೆ ಮೆಮೊರಿ ಫಾರ್ಮೇಶನ್ ಗೆ ಸಹಾಯ ಮಾಡುತ್ತೆ. ಇನ್ನ ಇದರ ಧೂಪ ಸುಗಂಧ ಮೂಗಿನ ಮೂಲಕ ಲಿಂಬಿಕ್ ಸಿಸ್ಟಮ್ ಗೆ ಹೋಗಿ ಎಮೋಷನ್ಸ್ ಕಂಟ್ರೋಲ್ ಮಾಡುವಂತ ಭಾಗವನ್ನ ಕಾಮ್ ಮಾಡುತ್ತೆ. ಆ ಗುಣಗಳು ಆಂಗ್ಸೈಟಿ ಕಡಿಮೆ ಮಾಡಿ ಫೋಕಸ್ ಹೆಚ್ಚು ಮಾಡಿ ಮನಸ್ಸನ್ನ ಶಾಂತವಾಗಿಸಿರುತ್ತೆ. ಹವನ ಅಥವಾ ಧೂಪದಲ್ಲಿ ಇದರ ಉಪಯೋಗ ಅಗ್ನಿಯಲ್ಲಿ ಈ ಹೂಗಳನ್ನ ದಹಿಸಿದಾಗ ವಾತಾವರಣ ಸುಗಂಧಮಯವಾಗಿ ಮೈಕ್ರೋಬಿಯಲ್ ಲೋಡ್ ಕಡಿಮೆ ಮಾಡಿ ಮನಸ್ಸನ್ನ ರಿಲ್ಯಾಕ್ಸ್ ಮಾಡುತ್ತೆ. ಗುರುಕುಲ, ಜಪ, ಧ್ಯಾನ ಮತ್ತೆ ಗ್ರಂಥ ಪಠನೆಗಳ ಮುಂಚೆ ಧೂಪದಲ್ಲಿ ಶಂಖಪುಷ್ಪಿ ಅಥವಾ ಅಪರಾಜಿತ ಹಾಕೋದು ಇದೇ ಕಾರಣಕ್ಕೆ. ಅದಕ್ಕೆ ನಮ್ಮ ಧೂಪ ಸಾಮಗ್ರಿಯಲ್ಲಿ ಅಪರಾಜಿತ ಮತ್ತೆ ಶಂಖಪುಷ್ಪಿ ಕೂಡ ಒಂದು ಮುಖ್ಯ ದ್ರವ್ಯ. ಅಪರಾಜಿತ ನಮಗೆ ಜಯ ಕೊಟ್ರೆ ಶಂಖಪುಷ್ಪಿ ನಮಗೆ ಶಾಂತಿಯನ್ನ ಒದಗಿಸುತ್ತೆ. ಜಯ ಮತ್ತೆ ಶಾಂತಿ ಸೇರಿದಾಗ ಅದುವೇ ಜ್ಞಾನ. ನಾಳೆ 17ನೇ ಆಯುರ್ವೇದ ಹಬ್ ಜೊತೆ ಸಿಗೋಣ. ಜೈ ಶ್ರೀ ಕೃಷ್ಣ.